ಕಲಬುರಗಿ ಚಾಣಕ್ಯ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಮೂರನೆಯ ಸಾಮಾನ್ಯ ಸಭೆಯನ್ನು ಇಂದು ದಿನಾಂಕ 02/8/2026 ಭಾನುವಾರರಂದು ಸಮಯ ಬೆಳಿಗ್ಗೆ 11 ಗಂಟೆಗೆ ಸಪ್ತಗಿರಿ ಹೋಟೆಲ್ ಫಂಕ್ಷನ್ ಹಾಲ್ ಕಲ್ಯಾಣಿ ಕಲ್ಯಾಣ ಮಂಟಪ ಹತ್ತಿರ ಹಮ್ಮಿಕೊಳ್ಳಲಾಗಿತ್ತು. ದಿವ್ಯ ಸಾನ್ನಿಧ್ಯವನ್ನು ಪರಮಪೂಜ್ಯ ಡಾಕ್ಟರ್ ಶ್ರೀ ಅಪ್ಪಾರಾವ ದೇವಿ ಮುತ್ಯ ಪೀಠಾಧಿಪತಿಗಳು, ಮಹಾಲಕ್ಷ್ಮೀ ಶಕ್ತಿಪೀಠ, ಶ್ರೀನಿವಾಸ ಸರಡಗಿ ಹಾಗೂ ಗೌರವಾಧ್ಯಕ್ಷರು ಚಾಣಕ್ಯ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಮೂರನೆಯ ಸಾಮಾನ್ಯ ಸಭೆ ಸಮಾರಂಭದ ಉದ್ಘಾಟನೆಯನ್ನು ನೀಲಕಂಠ ಮೂಲಗಿ ಖ್ಯಾತ ಉದ್ಯಮಿಗಳು, ಕಾಂಗ್ರೆಸ್ ಮುಖಂಡರು ಮಾಡಿದರು. ಮುಖ್ಯ ಅತಿಥಿಗಳಾಗಿ ಶಿವಕಾಂತ ಎನ್, ಸೌಹಾರ್ದ ಅಭಿವೃದ್ಧಿ ಅಧಿಕಾರಿ, ಅಧ್ಯಕ್ಷತೆಯನ್ನು ಡಾಕ್ಟರ್ ಲಿಂಗರಾಜ ಸಿರಗಾಪುರ, ಅಧ್ಯಕ್ಷರು ಕಲಬುರಗಿ ಚಾಣಕ್ಯ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ. ಪ್ರಾಸ್ತಾವಿಕವಾಗಿ ಮಾತನಾಡಿದ ಡಾಕ್ಟರ್ ಸೂರ್ಯಕಾಂತ್ ಸುಜಾತ, ಜೊತೆಗೆ ಉಪಾಧ್ಯಕ್ಷರು, ನಿರ್ದೇಶಕರು, ಮುಖ್ಯ ಕಾರ್ಯನಿರ್ವಾಹಕರು, ಜೊತೆಗೆ ಸದಸ್ಯರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತವನ್ನು ಕೋರಿ ಸ್ವಾಗತ ಪರಮಾತ್ಮಗಳನ್ನ ಡಾಕ್ಟರ್ ಸೂರ್ಯಕಾಂತ್ ಸುಜಾತ, ಡಾಕ್ಟರ್ ಶ್ರೀ ಅಪ್ಪಾರಾವ ದೇವಿ ಮುತ್ಯ ಹಾಗೂ ನಮ್ಮ ಬೆಳಕನ್ನ ಇಡೀ ಸದಸ್ಯರಿಗೆ ನಮ್ಮ ಸದಸ್ಯರೆಲ್ಲ ಜೀವನದಲ್ಲಿ ಬೆಳಕಾಗಲಿ ಅನ್ನುವ ಮಹಾದಾಶೆಯಿಂದ ಪೂಜ್ಯರು ಮತ್ತು ವೇದಿಕೆ ಮೇಲೆ ತಿಳಿಸಿದ್ದಾರೆ. ಚಪ್ಪಾಳೆ ತಟ್ಟುವುದರೊಂದಿಗೆ ಪರಮ ಪೂಜ್ಯರನ್ನು ಮತ್ತು ವೇದಿಕೆ ಮೇಲೆ ಎಲ್ಲ ದರ್ಶನದಲ್ಲಿ ಈ ಒಂದು ಸಹಕಾರಿ ಸಂಘ ಮುನ್ನಡೆಯುತ್ತಾ ಇದೆ. ಅದೇ ರೀತಿ ಮಳೆ ತಟ್ಟುವುದರೊಂದಿಗೆ ಮಹಿಳೆಯರನ್ನು ಅಭಿನಂದಿಸುತ್ತಾರೆ. ಅದೇ ರೀತಿ ಈ ಕಾರ್ಯಕ್ರಮದ ಕೇಂದ್ರ ಅವರು ನಮಗೆ ಮಾರ್ಗದರ್ಶಕ ಇದ್ದಾರೆ. ಅವರಿಗೆ ಈ ಒಂದು ಸಮಾರಂಭದಲ್ಲಿ ಅಭಿನಂದಿಸ್ತಾ ಇದ್ದಾರೆ. ಅಧ್ಯಕ್ಷರು ಕಲಬುರಗಿ ಜಿಲ್ಲಾ ಸಭಾಪತಿ ಕಲಬುರಗಿ. ಪರಮ ಪೂಜ್ಯರ ಮಾರ್ಗದರ್ಶನದ ಬೆಳಕಿನಲ್ಲಿ ಈ ಒಂದು ಚಾಣಕ್ಯ ಸೌಹಾರ್ದ ಸಹಕಾರಿ ಬ್ಯಾಂಕು ನಮ್ಮೆಲ್ಲರಿಗೂ ಕೂಡ ಸಮಾರಂಭದ ಪ್ರಾಸ್ತಾವಿಕ ನುಡಿಗಳನ್ನು ಈ ಒಂದು ಕಲಬುರಗಿ ಚಾಣಕ್ಯ ಸೌಹಾರ್ದ ಸಹಕಾರಿ ಸಿರಪ್ಪ ಪ್ರಾಸ್ತಾವಿಕ ನುಡಿಗಳನ್ನು ಮಾತನಾಡುತ್ತಾರೆ. ಕಾರ್ಯಕ್ರಮಕ್ಕೆ ಸರಳಗಿ ಶ್ರೀಗಳು ಒಂದವರ ಕೈಯಿಂದ ಇದನ್ನು ಇವತ್ತು ಸಭೆ ಉದ್ಘಾಟನೆ ಆಗಿದೆ. ಬಹಳ ಹೆಮ್ಮೆಯ ವಿಷಯ, ಬಹಳ ಒಂದು ದೊಡ್ಡ ಶಕ್ತಿ ಸಹಕಾರ ಸಂಘಕ್ಕೆ ಅವರ ಹಸ್ತಲಿಂದ ಇವತ್ತು ಉದ್ಘಾಟನೆ ಆಗಿದೆ. ಬಹಳ ಖುಷಿ ಆಗ್ತದೆ. ಹಾಗೂ ಸೌಹಾರ್ದ ಸಹಕಾರಿ ಸಂಘ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಸಾಕಷ್ಟು ಸುಮಾರು ಒಂದು 200-300 ಸಂಘಗಳಿದ್ದಾವೆ. ಆ 300 ಸಂಘದಲ್ಲಿ ಈಗ ಹೇಳಿದ್ರೆ ಪಾಟೀಲ್ ಸರ್ ಸುಮಾರು ಒಂದು 200 ಸಂಘಗಳು ಚಾಲು ಇದ್ದಾವೆ. ಹಾಗೂ ಇನ್ನೂ 100 ಆಕ್ಟಿವ್ ಇಲ್ಲ ಅಂತೇಳಿ. ಹಾಗೂ ಏನು ಇವತ್ತು ನಮ್ಮ ಗುಲ್ಬರ್ಗ ನಗರದಲ್ಲಿ ಸಹಕಾರ ಸಂಘಕ್ಕ ಅಷ್ಟು ಹೆಚ್ಚು ಕೊಡ್ತಾ ಇಲ್ಲ. ನಾವೆಲ್ಲರೂ ನಮ್ ಹುಡ್ಕೊಂಡೆ ನಾವೆಲ್ಲರೂ ಯಾರು ಹೆಚ್ಚು ಕೊಡ್ತಾ ಇಲ್ಲ. ಬರೇ ಫೈನಾನ್ಸ್ ಎಲ್ಲರೂ ಫೈನಾನ್ಸ್ ಇಂದೇ ನಾವು ಬೆನ್ನತ್ತಿದ್ದೇವೆ. ಫೈನಾನ್ಸ್ ಸಾಮಾನ್ಯ ಸಭೆ ನಾವು ಕಳೆದ ವರ್ಷ 2ನೇ ಸಾಮಾನ್ಯ ಸಭೆ ಮಾಡಬೇಕಾಗಿತ್ತು, ಮಾಡಿದ್ವಿ ಕೂಡ. ಆದರೂ ಬಹಳ ಸಿಂಪಲ್ ಆಗಿ ನಾವು ಮಾಡಿದ್ವಿ. ಈ ಕಾರ್ಯ ಸ್ವಲ್ಪ ಎಲ್ಲರಿಗೂ ಕರೆದು ನಮ್ಮ ವಾರ್ಷಿಕ ವರದಿ ಓದುವ ಮುಖಾಂತರ ಕಾರ್ಯಕ್ರಮವನ್ನು ಮಾಡ್ಬೇಕಂತೇಳಿ ನಾವು ನಮ್ಮ ಎಲ್ಲ ನಿರ್ದೇಶಕರು, ನಮ್ಮ ಉಪಾಧ್ಯಕ್ಷರು ಮತ್ತು ಎಲ್ಲರೂ ಕೂಡಿ ನಾವು ವಿಚಾರ ಮಾಡಿದಾಗ ಆಗಸ್ಟ್ 2ನೇ ತಾರೀಕು ಇಲ್ಲಿ ಸಪ್ತಗಿರಿ ಹೋಟೆಲಲ್ಲಿ ಇರ್ಬೇಕಂತ ಹೇಳಿ ನಾವು ನಿರ್ಧಾರ ಮಾಡಿದಾಗ ಎಲ್ಲರಿಗೂ ಸಹಕಾರದಿಂದ ಇವತ್ತು ಈ ಕಾರ್ಯಕ್ರಮವನ್ನ ಮಾಡ್ಲಿಕ್ಕೆ ಪ್ರೇರಣೆ ಆಯ್ತು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಸೌಹಾರ್ದ ಸಹಕಾರಿಗಳು ನಡೆಸಬೇಕಾದ್ರೆ ಎಷ್ಟೊಂದು ಕಷ್ಟ ಅದ ನಮಗೆಲ್ಲ ಗೊತ್ತಿದ್ದಂತ ವಿಷಯ. ಸದಸ್ಯರಿರ್ತಾರೆ ನಮ್ಮಲ್ಲಿ ಸುಮಾರು 3 ವರ್ಷದಾಗ ಸುಮಾರು 300ಕ್ಕಿಂತಲೂ ಹೆಚ್ಚು ಸದಸ್ಯರು ಕೂಡ ನಮ್ಮಲ್ಲಿ ಇದ್ದಾರೆ. ಅದೇ ರೀತಿ 11 ಜನ ಡೈರೆಕ್ಟರ್ಗಳಿದ್ದಾರೆ. ಅದೇ ರೀತಿ ಉಪಾಧ್ಯಕ್ಷರಿದ್ದಾರೆ ಮತ್ತು ಮುಖ್ಯ ಕಾರ್ಯನಿರ್ವಾಹಕರಿದ್ದಾರೆ. ಇಷ್ಟೆಲ್ಲ ಇವರಿಗೆಲ್ಲ ಒಂದೇ ವೇದಿಕೆಯಲ್ಲಿ ಇಟ್ಕೊಂಡು ಈ ಸಹಕಾರಿ ನಡೆಸಬೇಕಾದ್ರೆ ಬಹಳ ಒಂದು ಕಷ್ಟ ಆಗ್ತದೆ. ಆದರೂ ಕೂಡ ನಾವು ಯಶಸ್ವಿಯಾಗಿ ನಾವು ನಡೆಸ್ಕೊತಾ ಬಂದಿರೋ ನಾವು ಬಹಳ ಸಂತೋಷ ಆಗ್ತದೆ.
ಮತ್ತೇನಪ್ಪ ಅಂತಂದ್ರೆ ಈ ಒಂದು ಇವತ್ತಿನ ಈ ಕಾಲಘಟ್ಟದಲ್ಲಿ ಎಷ್ಟೋ ನಾವು ಸಹಕಾರಿ ಸಂಘಗಳನ್ನ ನಾವು ನೋಡ್ತೀವಿ. ಪ್ರಾರಂಭದಲ್ಲಿ ಅದು ಆರಂಭ ಶಿವರ ಅಂತ ಹೇಳ್ತಾರಲ್ಲ, ಆರಂಭ ಶಿವರದಲ್ಲಿ ಮಾಡ್ತಾರ, ಶೇರ್ ಹೋಲ್ಡರ್ ಮಾಡ್ತಾರ, ಸದಸ್ಯರನ್ನು ಮಾಡ್ಕೋತಾರ. ತದನಂತರ ಯಾವುದೋ ಒಂದು ವೈಮನಸ್ಸಾಗಿ ಮತ್ತು ಯಾವುದೋ ಒಂದು ಕಮ್ಯುನಿಕೇಶನ್ ಗ್ಯಾಪ್ ಆಗಿ ಮತ್ತು ಸಾಲವನ್ನು ಕೊಟ್ಟಂತ ಸಾಲಗಾರರ ಅವರು ಕೂಡ ಮರುಪಾವತಿ ಮಾಡ್ಲಿಕ್ಕೆ ಆಗದೆ ಎಷ್ಟೋ ಇವತ್ತು ನಮ್ಮ ಕಲಬುರಗಿಯಲ್ಲಿ ಮತ್ತು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಷ್ಟೋ ಸಂಘಗಳು ಕೂಡ ಇವತ್ತು ಮುಚ್ಚುವಂತ ಪರಿಸ್ಥಿತಿ ಬಂದವ, ಕೆಲವು ಮುಚ್ಚುವ ಕೂಡ. ಆದ್ರೆ ಆಡಳಿತಾತ್ಮಕವಾಗಿ ನಾವು ಎಲ್ಲರನ್ನ ವಿಶ್ವಾಸ ತಗೊಂಡು ಮತ್ತು ನಾವು ಸದಸ್ಯರನ್ನ ಮಾಡ್ಕೋಬೇಕಾದ್ರೆ ಬಹಳಷ್ಟು ವಿಚಾರ ಮಾಡಿ, ಯಾಕಂದ್ರೆ ನಾವು ನಮ್ಮಲ್ಲಿ ಏನಪ್ಪ ಒಂದು ರೂಲ್ಸ್ ಮಾಡಿದ್ವಿ. ನಾವು ಯಾರೇ ಡೈರೆಕ್ಟರ್ ಕೆಳಗಡೆನೆ ಅವರು ಸದಸ್ಯರಾಗ್ತಾರ, ಸಾಲ ಕೊಟ್ಟರು ಕೂಡ ಅವರೇ ಅದಕ್ಕೆ ಹೊಣೆಗಾರ ಅಂತ ಹೇಳ್ತೀವಿ. ಯಾಕಂದ್ರೆ ನಾವು ಸಾಲ ಕೊಡ್ಬೇಕಾದ್ರೆ ಭಾಳ ವಿಚಾರ ಮಾಡಿ ಸಾಲ ಕೊಡ್ಬೇಕಾಗ್ತದೆ. ಈಗಿನ ದಿನಮಾನದಲ್ಲಿ 15 ರೂಪಾಯಿ ಇವತ್ತು ನಾವು ಕೊಟ್ಟಿವಿ ಅಂದ್ರೆ 10 ರೂಪಾಯಿ ಕೊಡ್ಕೋಬೇಕಾದ್ರೆ ಭಾಳ ಕಷ್ಟ ಅದ, ಹೋಗೋಂಥ ಪರಿಸ್ಥಿತಿ ಇದೆ. ಅದಕ್ಕೆ ಎಲ್ಲರನ್ನ ನಾವು ಹಿಂಗೆ ಗರ್ಭನ ಮಾಡಲಾಗಿದ್ದೇವೆ. ನಾವು ಅಚಾತುರವಾಗಿ ಎಷ್ಟೋ ಮಂದಿ ಸ್ಟಾರ್ಟಿಂಗ್ ಪ್ರಾರಂಭದಲ್ಲಿ 1000, 2000, 3000 ಮೆಂಬರ್ ಹೋಗ್ತಾರೆ. ಬಟ್ ಹಾಗಿಲ್ಲ, ನಿಧಾನವಾಗಿ ಆಮೇಲೆ ನಡೀತಲ್ಲ, ನಿಧಾನವಾಗಿ ನಡೀತದೆ. ನಿಧಾನವಾಗಿ ನಡೆದಾಗ ಅದ್ರ ಆಯಸ್ ಹೆಚ್ಚಿಗೆ 3 ವರ್ಷ ಬಾಳ್ತದೆ. ಅದೇ ರೀತಿ ಕುದುರೆ ಹೋಗ್ತದೆ, ಅದ್ರ ಆಯಸ್ ಅಷ್ಟು ಇರೋದೇ 14 ವರ್ಷ. ನಾವು ಕುದುರೆ ಆಗೋದು ಬೇಡ, ಕುದುರೆ ಆಗಿ ಜನರಿಗೆ ತೋರಿಸೋದು ಬೇಡ. ಆಮೇಲೆ ಅಂತೆ ನಾವು ನಡಿಗೆ ಕಡಿಮೆ ಇದ್ರೂ ಕೂಡ ನಾವು ಏಳಿಗೆನ ಪಡಿಬೇಕಂತ ಹೇಳಿ ಉದ್ದೇಶನ ನಾವು ಈ ಒಂದು ಸಂಘವನ್ನ ನಡೆಸ್ಕೊಂಡು ಬಂದಿವಿ. ಪೂಜಾರು ಕೂಡ ನಮ್ಮ ಅಪ್ಪವರು ಆಶೀರ್ವಾದ ಅವರೊಂದು ಶಕ್ತಿ ಇದ್ದಂತ ನಮ್ಮ ಭಾಗದಲ್ಲಿ ದೊಡ್ಡ ಒಂದು ಶಕ್ತಿ. ಮಹಾಲಕ್ಷ್ಮಿ ಪೀಠ ಅನ್ನೋದ್ರೆ ನೀವು ಬಹುಶಃ ಸಡಿಗೆ ಹೋಗಿ ನೋಡಿರ್ಬೋದು, ಯಾರು ಹೋಗಿಲ್ಲ ದಯವಿಟ್ಟು ಹೋಗಿ ನೋಡ್ರಿ. ಅಲ್ಲಿ ಕೂಡ ಕೊಲ್ಲಾಪುರ ಮಹಾಲಕ್ಷ್ಮಿ ಒಂದು ಮದುವೆ ಕಟ್ಟಿದ್ದಾರೆ, ಬಹಳ ಅದ್ಭುತವಾಗಿ ಅವರು. ಅಲ್ಲಿ ಇಲ್ಲಿ ನಾವು ಆಶೀರ್ವಾದ ಪಡೆದಪ್ಪ ಅಂದ್ರೆ ಅಲ್ಲಿ ಕೊಲ್ಲಾಪುರ ಮಹಾಲಕ್ಷ್ಮಿ ಆಶೀರ್ವಾದ ಪಡೆದಂಗೆ ಅಂತ ಹೇಳಿ ಈ ಸಂದರ್ಭವಾಗಿ ಹೇಳ್ತೀನಿ. ಅದಕ್ಕೆ ಪೂಜ್ಯರವನ್ನ ಆಶೀರ್ವಾದ ಮತ್ತು ಪೂಜ್ಯರವನ್ನ ಮಾರ್ಗದರ್ಶನ ನಮ್ಮ ಜೊತೆಗಿತ್ತು. ಮೂಲ್ಯ ಆದ ನಂತರ ಕೂಡ ನಮ್ಮಿಂದ ಇದರಪ್ಪ ನಾವು ಬಹಳ ಧೈರ್ಯ ಇರ್ತದೆ. ನಮ್ಮ ಎಲ್ಲ ಸದಸ್ಯರು ಕೂಡ ಇವತ್ತು ಭಾನುವಾರ ಇರಲಿಲ್ಲ, ಸ್ವಲ್ಪ ಕೆಲವರ ಕಡೆ ಬೇರೆ ಕಾರ್ಯಕ್ರಮ ಇರ್ಬೋದು, ಅವರು ಕೆಲವರಿಗೆ ಆರಾಮಿಲ್ಲ. ಆಕ್ಚುಲಿ ನಾವು ಆರಾಮಿಲ್ಲ, ಆದ್ರೂ ಕೂಡ ನಾವು ಹಮ್ಮಿಕೊಂಡಿವಪ್ಪ ಅಂದ್ರೆ ಏನೇ ಬರಲಿ ಮಾಡೋದು ತೆಗಿಬೇಕಂತ ಹೇಳಿ, ಕಾರ್ಯಕ್ರಮಕ್ಕಂತ ಹೇಳಿ ನಾವು ಹೊಲ ಕೊಟ್ಟು ಇವತ್ತು ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ.